ಈ ಬಾರಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆ ಅವಕಾಶ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಇದೆ, ಇಡೀ ಭಾರತ ದೇಶದಲ್ಲಿ ಒಳ್ಳೆ ಅವಕಾಶ ಇದೆ. ಬಿಜೆಪಿಯವರು ಅಬ್ಕಿ ಬಾರ್ 400 ಬಾರ್ ಅರ್ಚಿ ಬಾರ್ 400 ಬಾರ್ ಅಂತಾರಲ್ಲ, ಡಬ್ಬ ಹೊಡೆದ ಮೇಲೆ ಗೊತ್ತಾಗುತ್ತೆ. ಕ್ಲೀನ್ ಅಂಡ್ ಕ್ಲೀನ್. ಹಾವೇರಿಗೆ ಲಿಂಗಾಯತ ಕ್ಯಾಂಡಿಡೇಟ್ ಕೊಟ್ಟಿದ್ದಕ್ಕೆ ಇಲ್ಲಿ ಒಬಿಸಿ ಕೊಡ್ತಾರೆ. ಲೋಹಿತ್ ನಾಯ್ಕರ್ ಮತ್ತು ಅಸೂಟಿ ಅವ್ರ ನಡುವೆ ಅಂತಂದ್ರೆ ಯಾರಿಗಾದ್ರೂ ಒಬ್ರು ಕೊಡ್ಬೋದು ಅನ್ನೋದು ಏನು ಕ್ಯಾಲ್ಕುಲೇಷನ್ ಅಲ್ಲ. ಈಗ ಕ್ಯಾಲ್ಕುಲೇಷನ್ಸ್ಗಳು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ, ನಾವು ಸ್ಪೆಕ್ಯುಲೇಷನ್ ಮಾಡ್ಬೋದು ಅಷ್ಟೇ. ಯಾರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಈ ಬಾರಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆ ಅವಕಾಶ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಇದೆ, ಇಡೀ ಭಾರತ ದೇಶದಲ್ಲಿ ಒಳ್ಳೆ ಅವಕಾಶ ಇದೆ. ಬಿಜೆಪಿಯವರು ಅಬ್ಕಿ ಬಾರ್ 400 ಬಾರ್ ಅರ್ಚಿ ಬಾರ್ 400 ಬಾರ್ ಅಂತಾರಲ್ಲ, ಡಬ್ಬ ಹೊಡೆದ ಮೇಲೆ ಗೊತ್ತಾಗುತ್ತೆ. ಕ್ಲೀನ್ ಅಂಡ್ ಕ್ಲೀನ್, ವಿತೌಟ್ ಇಂಟರ್ಫರೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್, ಟ್ಯಾಂಪರ್ ಮಾಡಲಾರಂಗೆ ಇವಿಎಂಗಳು ನೀವು ನೀಟಾಗಿ ಎಲೆಕ್ಷನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ 200 ಸೀಟ್ಗಿಂತ ಜಾಸ್ತಿ ಬಿಜೆಪಿ ಗೆಲ್ಲಲ್ಲ. ಬಹಳಷ್ಟಿದೆ ಅಲ್ಲ, ಬಹಳ ಜನ ಹೋರಾಟ ಮಾಡ್ತಿದಾರಲ್ಲ, ದೇ ಆರ್ ಗೌಟ್ಸ್. ಬಹಳಷ್ಟು ಜನಕ್ಕೆ ಡೌಟ್ ಕೂಡ ಇದೆ ಅದ್ರ ಬಗ್ಗೆ. ಟ್ಯಾಂಪರಿಂಗ್ ಆಗಿರ್ತಕ್ಕಂಥ ಬಹಳಷ್ಟು ಎವಿಡೆನ್ಸ್ಗಳು ಕೂಡ ಇದಾವೆ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆಮೇಲೆ ಎಲೆಕ್ಟ್ರಾಲ್ ಸಿಸ್ಟಮ್ನಲ್ಲಿ ಏನೋ ಜುಡಿಷಿಯರಿ ಕೂಡ ಒನ್ ಆಫ್ ದ ಮೆಂಬರ್ ಆಗಬೇಕಾಗಿತ್ತು. ಆ ಜುಡಿಷಿಯರಿ ಮೆಂಬರ್ಶಿಪ್ ಯಾಕೆ ತೆಗಿಬೇಕೀಗ? ಜುಡಿಷಿಯರಿ ಎಲೆಕ್ಷನ್ ಕಮಿಟಿನಲ್ಲಿ ಕೂಡ ಒಂದಿತ್ತಲ್ವಾ, ಈಗ ಜುಡಿಷಿಯರಿನೇ ತೆಗೆದುಬಿಡುತ್ತೆ. ಕಾರಣ ಏನು ತೆಗೆದಿರ್ತಕ್ಕಂಥದಕ್ಕೆ? ಸೋರ್ಸ್ ಆಫ್ ಕೋಡ್ ಅಂತ ಹೇಳ್ತೀವಿ ನಾವು. ಈಗ ಬೆಮ್ಮೆಲ್ನಲ್ಲಿ 4 ಡೈರೆಕ್ಟರ್ಗಳು ಬೇರೆ ಬಿಜೆಪಿಯವರು ಇದ್ದಾರೆ. ಅಲ್ಲಿ ಸೋರ್ಸ್ ಆಫ್ ಕೋಡ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು, ಅಲ್ಲಿ ಬಿಜೆಪಿಯವರು ಇದೆ. ಅಂದರೆ ಇದನ್ನೆಲ್ಲೋ ಜಾಗದಲ್ಲಿ ಅನುಮಾನ ಬರ್ತಾ ಇದೆ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಅನುಮಾನ ಬರ್ತಾ ಇದೆ. ಅವರಿಗೆ ಫೇರ್ ಅಂಡ್ ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. 1000 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳ್ರಿ. 100 ರೂಪಾಯಿ ಕಮ್ಮಿ ಮಾಡೋದು ಏನು ಮಾಡೋಣ? ಅದು ಎಲೆಕ್ಷನ್ ಕೌಸರ್ನೇ 100 ರೂಪಾಯಿ ಕಮ್ಮಿ ಮಾಡೋದು ಇನ್ನೇನಿದೆ ಹೇಳ್ರಿ? ಈಗ ಚರ್ಚೆ ಇದೆ ನೋಡಿ, 100 ರೂಪಾಯಿ ಇರೋದು 1000 ರೂಪಾಯಿ ಜಾಸ್ತಿ ಮಾಡಿ 100 ರೂಪಾಯಿ ಕಮ್ಮಿ ಮಾಡೋದು. ನೀವು ನಮ್ಮನ್ನ ಪ್ರಶ್ನೆ ಕೇಳ್ತೀರಿ, ನೀವು ಕೇಳ್ರಿ 100 ರೂಪಾಯಿ ಕಮ್ಮಿ ಮಾಡ್ರಿ ಅಂತ ಕೇಳ್ಬೇಕಲ್ಲ ಅವ್ರಿಗೆ. ಏನು ವಾಟ್ ಇಸ್ ದ ರೀಸನ್ ವೈ ಯು ಆರ್ ರೆಡಿಸ್ 100 ರೂಪೀಸ್? ನಾವು ಎಲೆಕ್ಷನ್ ಬಂದಿದೆ ಅಷ್ಟೇ ತಾನೇ. ನೋಡಿ ಸರ್, ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಹೇಳ್ತೀವಿ, ಇದು ಯಾವುದಕ್ಕೂ ಬಿಜೆಪಿಯವರು ಮಾಡ್ತಕ್ಕಂಥ, ನರೇಂದ್ರ ಮೋದಿ ಸಾಹೇಬರು ಮಾಡ್ತಕ್ಕಂಥ ಕೆಲಸಗಳು ಬಿಜೆಪಿಯವರಿಗೆ ಲಾಭ ಇದೆ. ಇದರಿಂದ ಯಾವುದೇ ದೇಶದಲ್ಲಿ ಒಬ್ಬ ಬಡವ ಹಿಂದೂ 1 ರೂಪಾಯಿನೂ ಲಾಭ ಆಗಿಲ್ಲ. ಕಳೆದ 10 ವರ್ಷದಿಂದ ಯಾವ ಒಂದು ಬಡವ ಹಿಂದೂಗೂ 1 ರೂಪಾಯಿ ಲಾಭ ಆಗಿಲ್ಲ. ಲಾಭ ಆಗಿರತಕ್ಕಂಥದ್ದು ಕೇವಲ ಸೌಕಾರ ಹಿಂದೂಗಳಿಗೆ ಬಿಟ್ಟರೆ ಈ ದೇಶದಲ್ಲಿ ಯಾವ ಬಡವರು, ರೈತರು, ಯುವಕರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು, ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಯಾವುದು 1 ರೂಪಾಯಿನೂ ಅನುಕೂಲ ಆಗಿಲ್ಲ. ದಲಿತರಿಗಾಗಿರಲಿ, ಶೋಷಿತ ವರ್ಗಗಳಾಗಿರಲಿ, ಎಲ್ಲ ಸಮಾಜದ ಬಡವರು ಏನಿದ್ದಾರೆ ಯಾರಿಗೂ 1 ರೂಪಾಯಿನ ಅನುಕೂಲ ಆಗಿಲ್ಲ. ಬೇಕಿದ್ರೆ ಅನುಕೂಲ ಆಗಿರ್ತಕ್ಕಂಥ ಉದಾಹರಣೆಗಳು ಕೊಡಲಿ ಅವರು. ಕೇವಲ ಸರ್ಕಾರದ ಕಾರ್ಯಕ್ರಮ ಬಗ್ಗೆ ಏನೋ ಮಾತಿ ಮಾಡಿದಾಗ ಏನೋ ಒಂದು ಸುಳ್ಳು ಹೇಳೋಗ್ತಾರೆ. ಇಲ್ಲಿ ಕೂಡ ಕೇಳ್ತಾ ಇದೀವಲ್ಲ, ಈ ದೇಶದ ಸಾಲ, ಇದ್ರ ಬಗ್ಗೆ ಯಾರು ಮಾತನಾಡ್ಬೇಕು? ಯಾರು ಉತ್ತರ ಯಾರು ಕೊಡಬೇಕು? 10 ವರ್ಷದ ಅವಧಿಯಲ್ಲಿ ಮತ್ತೆ ಸಾಲ ಆಯ್ತಲ್ಲ, ಯಾರು ಉತ್ತರ ಯಾರು ಕೊಡ್ಬೇಕೀಗ? ಈಗ ಮತ್ತೆ ಹಿಂದೂ ಕೋಡಿಫಿಕೇಶನ್ ಬಿಲ್ಗೆ ಏನು ಚೇಂಜ್ ಮಾಡಕ್ ಹೊಂಟಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಹಿಂದೂ ಕೋಡಿಫಿಕೇಶನ್ ಬಿಲ್ನ ಯಾಕೆ ಅಪೋಸ್ ಮಾಡಿದವ್ರು ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ ಅಪೋಸ್ ಮಾಡಿದವ್ರು ಯಾರು? ಇವ್ರು ತಾನೆ, ಬಿಜೆಪಿ ಅವ್ರು ತಾನೆ, ಸಂಘ ಪರಿವಾರ ತಾನೆ, ಇವರೆಲ್ಲ ಅಪೋಸ್ ಮಾಡಿರ್ತಕ್ಕಂಥವ್ರು. ಇವತ್ತು ಅವ್ರ ಉದ್ದೇಶ ಏನಿದೆ? ಒಬ್ಬರ ಕೈಲಿ ಒಬ್ರು ಹೇಳ್ಸೋದು, ಹಿಂದೆ ಅವ್ರನ್ನ ಸಪೋರ್ಟ್ ಮಾಡೋದು, ನಮಗೆ ಸಂಬಂಧ ಇಲ್ಲ. ಅದ್ಯಾಕೆ ಮತ್ತೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ರಿ? ಹಂಗಿದ್ರೆ ಯಾಕೆ ಪಾರ್ಟಿಯಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು? ಯಾರೋ ಒಬ್ಬ ಸಂಸದರು, ಮಾಜಿ ಸಚಿವರುಗಳು ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನನ ಬದಲಿ ಮಾಡ್ತೀವಿ ಅಂತಂದ್ರೆ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಹೇಳ್ರಿ. ಇಲ್ಲಾಂದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ. ಯಾಕೆ ಕ್ರಮ ತಗೋಬಾರ್ದು? ಇನ್ನೊಂದು, ಜೋಶಿ ಅವರ ಅಪೋಸಿಟ್ ಯಾಕೆ ಕ್ಯಾಂಡಿಡೇಟ್ ಸೂಟೇಬಲ್ ಅಂತ ನಮಗೆ ಯಾರಿದ್ರು ಏನ್ರಿ? ನಮಗೆ ಯಾವುದೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಎಲ್ಲರೂ ಸೂಟಬಲ್ ಇದ್ದಾರೆ. ಯಾರೇ ನಿಂತ್ಕೊಂಡ್ರು ಈ ಬಾರಿ ಮಾತ್ರ ಖಂಡಿತವಾಗ್ಲೂ ಜೋಶಿ ಸಾಹೇಬರು ಸೋಲ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಮ್ಮ ಪಕ್ಷ ಗೆಲ್ತದೆ. ಯಾರು ನಿಂತು ಟಫ್ ಆಗುತ್ತೆ. ಲಾಡ್ ಅಂದ್ರೆ ಲಾಡ್ ನಿಂತ್ಕೊಂಡ್ರೆ, ಯಾರು ನಿಂತ್ಕೊಂಡ್ರೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಖಂಡಿತವಾಗ್ಲೂ ಜೋಶಿ ಸಾಹೇಬರಿಗೆ ಟಫ್ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.